ಮಗ ರಿಂಗ್ ರೋಡ್ ಅಲ್ಲಿ ಹೋಗಿ ಬೈಕ್ ರೇಸ್ ಮಾಡೋಣವಾ? ನಾನ್ ರೆಡಿನಪ್ಪ. ಅದೇ ಇಲ್ಲ ಮಗ, ನಾ ಬರಲ್ಲ, ನೀವ್ ಹೋಗಿ. ಯಾಕೋ ಮಗ ನಿನ್ನೆಯಿಂದ ಡಲ್ ಆಗಿದ್ಯಾ? ನಿನ್ನೆ ಆ ತಬ್ಬಿನ ಬಂದು ಬೈಕ್ನಲ್ಲ, ಅದಕ್ಕೆ ಡಲ್ ಆಗಿದೆ ಅನ್ಸುತ್ತೆ. ಮುಚ್ಚಾಲೆ, ಆ ಬಚ್ಚ ನನ್ ಮನೆಗೆ ಯಾವನ ಎದುರ್ತಾನೆ? ಬೇಕಿದ್ರೆ ಇವಾಗಲೇ ಸ್ಟೇಷನ್ ನುಗ್ಗಿ ಅವ್ನು ಶೇಪ್ ನಿಕಾಲ್ ಮಾಡ್ಲಾ? ಹಬ್ಬ ಅಂದ್ರೆ ಅವ್ನು ಏನೋ ಮಾಡ್ತಾನೆ, 2-3 ದಿನ ಒಳಗಾಗ್ತಾನೆ. ಹಾಕ್ಲಿ ಬಿಡು. ಹೋಗ್ಲಿ ಬಿಡು ಮಗ, ಆ ಇನ್ಸ್ಪೆಕ್ಟರ್ ಯಾವ ಲೆಕ್ಕ ನಿಂಗೆ? ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಟ್ಟು ಆವಾಜ್ ಆಗ್ತಾನೆ. ಯೂನಿಫಾರ್ಮ್ ಇಲ್ದೆ ಬಂದ್ರೆ ಮುಂದೆ ನಿಂತ್ಕೊಳಕ್ಕೂ ಆಗಲ್ಲ ಅವಳ ಕೈಲಿ. ಮತ್ತೆ ಯಾಕೋ ಮಗ ಡಲ್ ಆಗಿದ್ಯಾ? ಓ ಗೊತ್ತಾಯ್ತು ಬಿಡು ಮಗ, ನಿನ್ನೆ ಆ ಕಾರ್ ಹುಡುಗಿ ಬಂದು ಐ ಲವ್ ಹೇಳಿದ್ಲು, ನೀನ್ ಬೈಕ್ ಕಳಿಸ್ದೆ, ಅದಕ್ಕೆ ತಾನೇ ಈ ಫೀಲಿಂಗು. ಹ್ಞೂ ಮಗ, ಪಾಪ ಅವಳೇನೋ ಬಂದು ಐ ಲವ್ ಬಿಟ್ಟಿದ್ಲು, ಆದ್ರೆ ಇನ್ಸ್ಪೆಕ್ಟರ್ ಮೇಲಿರೋ ಸಿಟ್ನ ಅವಳ ಮೇಲೆ ತೋರಿಸ್ಬಿಟ್ಟೆ. ಅವಳು ಮತ್ತೆ ಬರ್ತಾಳೋ ಇಲ್ವೋ? ನೆನ್ನೆ ನೋಡಿದ್ರೆ ಅವಳು ಮತ್ತೆ ಈ ಕಡೆ ಬರೋದೇ ಡೌಟ್. ಅವಳು ಬರ್ದೇ ಇದ್ರೆ ನೀನೇ ಅವಳು ಇರೋ ಕಡೆ ಹೋಗಿ ಮಾತಾಡ್ಸು. ಎಲ್ಲಿ ಅಂತ ಹುಡುಕ್ಲ ಮಗ ಅವಳನ್ನ? ಮಗ ಅವಳ ಮನೆಯಲ್ಲಿ ಗೊತ್ತಿಲ್ಲ, ಆದ್ರೆ ಅವಳು ಓದ್ತಾ ಇರೋದು KLC ಕಾಲೇಜು. KLC ಕಾಲೇಜಾ? ಮಗ ಆಲ್ ದ ಬೆಸ್ಟ್ ಕಣೋ. ಬರ್ತಾ ಹುಡುಗಿ ನಂಗೆ ಕೂಡ್ಸ್ಕೊಂಡ್ ಬಂದ್ಬಿಡು. ಅಯ್ಯೋ, ಇಷ್ಟು ಜನ ಹುಡುಗಿಲ್ ನನ್ನ ಹುಡುಗಿನ ಎಲ್ಲಿ ಅಂತ ಹುಡುಕದಪ್ಪ? ಏನೋ ಸ್ಕೆಚ್ ಹಾಕೊಂಡಿದ್ದಾವಲ್ಲ. ಹಬ್ಬ, ನಮ್ಮ ಹುಡುಗಿ ಅಂತೂ ಅಲ್ಲ. ಹುಡುಗಿ ಎಲ್ಲೋ ನೋಡ್ದಂಗಿದೆಯಲ್ಲ. ನೋಡಿ, ಅವ್ರೇನೋ ಅಂದ್ರು, ಹೋಗ್ಲಿ ಬಿಡಿ, ನಾನ್ ಸಾರಿ ಕೇಳ್ತೀನಿ. ಯಾರ್ ನೀವು? ಬಂಡೆ ರಾಮ. ನೀ ಮುಖ ಸುಟ್ರೇನೆ ನಿಮ್ಮ ಅಪ್ಪನ ಬುದ್ಧಿ ಬರೋದು. ನಾನೇನ್ ಮಾಡಿದ್ದೀನಿ ನಿಮ್ಗೆ? ನಮ್ಮಪ್ಪ ಏನ್ ಮಾಡಿದಾರೆ ನಿಮ್ಗೆ? ಏನು ಮಾಡ್ಬೇಡಿ ಪ್ಲೀಸ್.
ಯಾಕೆ ಹುಡುಗಿಗೆ ಆಡ್ಸಕ್ ಬಂದಿದೆ? ಅವಳೇನ್ ತಪ್ಪು ಮಾಡಿದ್ದಾಳೆ? ಅವ್ರ ಅಪ್ಪನ ಕಡೆಯಿಂದ ನಮ್ಮ ಬಾಸ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೆ ಯಾರೋ ಅವರಪ್ಪ? MLA ಸೂರ್ಯ ರಾಜಶೇಖರ್. ನೀನ್ಯಾರು? ನೀನು ಯಾಕೆ ಮಧ್ಯೆ ಬರ್ತಾ ಇದೆಯಾ? ನಿನ್ಗೇನು ಅವಳು ತಂಗಿನಾ? ಹೌದು ಕಣೋ, ಅವಳು ನನ್ನ ತಂಗಿನೇ. ಸಾಕು ಬಿಟ್ಬಿಡಿ ಅವನ್ನ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇವತ್ತು ನೀವು ಬರ್ದೇ ಹೋಗಿದ್ದಿದ್ರೆ ನನ್ನ ಮುಖನ ಯಾರಿಗೂ ತೋರ್ಸಕ್ಕಾಗ್ತಿರ್ಲಿಲ್ಲ. ಹೆದರ್ಕೋಬೇಡ, ಇನ್ಮೇಲೆ ನಿನಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಿನ್ನಿಂದ ನಾನಿದ್ದೀನಿ ಸಾಕ್ಷಿ. ನನ್ನ ಹೆಸರು ಸಾಕ್ಷಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅದು ಈ ರೌಡ್ ಮಗ ಹೇಳಿದ್ದು. ತುಂಬಾ ಥ್ಯಾಂಕ್ಸ್ ಅಣ್ಣ. ಅರೆಸ್ಟ್ ಮಾಡಿ ಇವನ್ನ. ನೋಡ್ರಿ ಸಿದ್ದಪ್ಪ, ವಾಟ್ ಎ ಗ್ರೇಟ್ ಸೀನ್. ಒಂದ್ ಕ್ರಿಮಿನಲ್ ಇನ್ನೊಂದು ಕ್ರಿಮಿನಲ್ ಬಂದು ಅರೆಸ್ಟ್ ಮಾಡಿ ಅಂತಿದ್ದಾನೆ. ಹುಷಾರಾಗಿ ಮಾತಾಡಿ. ಮೈ ಮೇಲೆ ಯೂನಿಫಾರ್ಮ್ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ. ಕಾಲೇಜ್ ಸ್ಟೂಡೆಂಟ್ ಮೇಲೆ ಆಚೆ ಹಾಕಕ್ ಹೋಗಿದ್ದ. ಹೇಳ್ಕೊಂಬಂದಿದ್ದೀನಿ. ಪರವಾಗಿಲ್ವೇ? ನಾನು ಕೊಟ್ಟಿರೋ ಶಾಕ್ಗೆ ಈ ಪೊರ್ಕಿ ಕೆಲಸಗಳನ್ನೆಲ್ಲ ಬಿಟ್ಟು ಸೋಷಿಯಲ್ ಸರ್ವಿಸ್ ಮಾಡಕ್ ಶುರು ಮಾಡ್ಕೊಂಡಿದ್ಯಾ? ವೆರಿ ಗುಡ್. ಸಿದ್ದಪ್ಪ, ಹೇಳ್ಕೊಂಡೋಗಿ ಇವನ್ನ. ಇವ್ನ ಆಸಿಡ್ ಹಾಕಕ್ಕೆ ಟ್ರೈ ಮಾಡ್ದ ಅಂತ ಹೇಳ್ದಿಯಲ್ಲ, ಆ ಹುಡುಗಿಯಲ್ಲಿ ಅವಳು ಖುದ್ದಾಗಿ ಬಂದು ಕಂಪ್ಲೇಂಟ್ ಮಾಡಿದ್ರೇನೆ ಕೇಸ್ ಫೈಲ್ ಆಗೋದು. ಆ ಹುಡುಗಿನೂ ಬಂದಿದ್ದಾಳೆ.
ಸಾಕ್ಷಿ ನೀನಾ? ಆ ರೌಡಿ ಆಸಿಡ್ ಹಾಕಕ್ ಬಂದಿದ್ದು ನನ್ನ ಮೇಲೇನೆ. ಈ ಅಣ್ಣ ನನ್ನನ್ನು ಸೇವ್ ಮಾಡಿದ್ರು. ಅಂತೂ ಜೀವನ ಒಳ್ಳೆ ಕೆಲಸ ಮಾಡಿದ್ಯಾ, ನಮ್ಮ ಅಕ್ಕನ ಕಾಪಾಡಿದ್ಯಾ. ಸಾಕು ಹೆಂಗ್ ಆಟ ಆಡ್ತದೆ, ಬಾ ತೂಗಿ ಮಲ್ಗ್ಸೋಣ. ನಾ ಹೊಡ್ಬೋದಾ? ಹೊರಡ್ಬೋದು. ನಾಳೆ ಬಂದು ವಿಟ್ನೆಸ್ಸಿಗೆ ಸೈನ್ ಹಾಕೋದು. ಬರ್ತೀನಿ ಸಾಕ್ಷಿ ಅವರೇ, ಹುಷಾರಾಗಿರಿ. ಸರಿ ಅಣ್ಣ, ತುಂಬ ಥ್ಯಾಂಕ್ಸ್ ನಿಮಗೆ. ಬರ್ತೀನಿ. ಸರಿ ಅಣ್ಣ. ಅಣ್ಣ ಒಂದು ನಿಮಿಷ. ಆರ್ಯ, ಅವರು ನಿಮ್ಮ ಅಕ್ಕನ್ನ ಕಾಪಾಡಿದ್ದಾರೆ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋ. ಅಷ್ಟು ಕರ್ಟಸಿ ಬೇಡವಾ? ಅವ್ರು ಇಲ್ಲದೆ ಇದ್ದಿದ್ರೆ ನನ್ನ ಸ್ಥಿತಿ ಏನಾಗಿರ್ತಿತ್ತು ಗೊತ್ತಾ? ಪ್ಲೀಸ್. ಥ್ಯಾಂಕ್ಸ್, ನಮ್ಮ ಅಕ್ಕನ ಸರಿಯಾದ ಟೈಮಿಗೆ ಬಂದು ಕಾಪಾಡಿದ್ದಕ್ಕೆ. ಹೀಗ ಥ್ಯಾಂಕ್ಸ್ ಹೇಳೋದು? ಎಷ್ಟು ದೊಡ್ಡ ಹೆಲ್ಪ್ ಮಾಡಿದಾರೆ ಅವರು, ಅಟ್ಲೀಸ್ಟ್ ಒಂದು ಶೇಕ್ ಹ್ಯಾಂಡ್ ಕೊಡಬಾರ್ದಾ? ತೆಗೆ ಜೇಬಿನ ಕೈ. ಅಣ್ಣ ನಿಮ್ಮ ಕೈ ಕೊಡಿ. ಹೀಗೆ. ಈ ಸಾಕ್ಷಿ ಫೋನೇ ರಿಸೀವ್ ಮಾಡ್ತಿಲ್ಲ. ಡ್ಯಾಡ್, ಆ ಸೂರ್ಯನ ಮಗಳು ಸಾಕ್ಷಿ ನಿಧಾನಕ್ಕೆ ನನಗೆ ಟ್ಯೂನಪ್ ಆಗ್ತಿದ್ದಾಳೆ. ಇನ್ನೊಂದು ತಿಂಗಳಷ್ಟೇ ಅವಳನ್ನ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಹೇಳೋ ಪ್ರತಿಯೊಂದು ಮಾತು ಕೇಳಬೇಕು ಅವಳು. ಹಾಗೆ ಮಾಡ್ತೀನಿ. ಆಮೇಲೆ ಆ MLA ಸೂರ್ಯ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಾನೆ, ನೋಡ್ತೀರಿ. ಯಾಕೆ ಡ್ಯಾಡ್ ಸೀರಿಯಸ್ ಆಗಿದ್ದೀರಾ? ಏನಾಯ್ತು? ಏನಿಲ್ಲ. ಇಟ್ಸ್ ಓಕೆ. ಏನಾಯ್ತು ಅಂತ ಹೇಳಿ. ಬಂಡೆರಾಮನ್ನ ಆ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ನೀವೇ ಅವನ್ನ ಮತ್ತೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಅದೇ ಗೊತ್ತಿಲ್ಲ. ಕಮ್ ಆನ್ ಡ್ಯಾಡ್, ನಿಮ್ಮ ರೈಟ್ ಹ್ಯಾಂಡ್ ಬಂಡೇರಾಮ್, ಅವನ್ನ ಅರೆಸ್ಟ್ ಮಾಡಿರೋ ವಿಷಯ ನಿಮಗೆ ಗೊತ್ತಿಲ್ವಾ? ಏನಾಯ್ತು ಅಂತ ಹೇಳಿ. ಓ, ಸಾಕ್ಷಿ ಫೋನು.
ಹಲೋ ಸಾಕ್ಷಿ, ಎಲ್ಲಿ ಫೋನೇ ರಿಸೀವ್ ಮಾಡಿ? ವಾಟ್? ಆಸಿಡ್ ಅಟ್ಯಾಕ್ ಆಯ್ತಾ ಅಂತ ಗೊತ್ತಾಯ್ತಾ? ಓಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸಾಕ್ಷಿ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸಿದ್ದು ನೀವಾ? ಆರ್ ಯು ಕ್ರೇಜಿ? ಸಾಕ್ಷಿ ಮೇಲೆ ಯಾಕೆ ಆಸಿಡ್ ಅಟ್ಯಾಕ್ ಮಾಡ್ತಿದ್ದೀರಾ? ಯಾಕೆ? ಅವಳು ನಿಮ್ಮ ಅಪ್ಪನಿಗಿಂತ ಇಂಪಾರ್ಟೆಂಟ್ ಆಗೋದ್ಲಾ? ಡ್ಯಾಡ್, ಅವಳು ನಿಮಗಿಂತ ಇಂಪಾರ್ಟೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ MLA ಸೂರ್ಯನ ವಿಷಯನ ನಾನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಮತ್ತೆ ಈ ಥರ ರಫ್ ರೂಟ್ ಹಿಡಿಯೋ ಅವಶ್ಯಕತೆ ಇತ್ತಾ? ನೀನು ನಿಧಾನವಾಗಿ ಆ ಸೂರ್ಯನ ಮಗಳ ಜೊತೆ ರೋಮ್ಯಾನ್ಸ್ ಕೊಂಡು ಅವಳು ನಿನ್ನ ಮಾತು ಕೇಳೋ ಹಾಗೆ ಮಾಡೋಷ್ಟರಲ್ಲಿ ನನ್ನ ಗೇಮ್ ಮುಗಿದು ಹೋಗಿರುತ್ತೆ. ಯು ಅಂಡರ್ಸ್ಟ್ಯಾಂಡ್? ಅವಳ ಡುಯೆಟ್ ಸಾಂಗ್ ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಪೇಷನ್ಸು ನನಗಿಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಅವಳ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸಿದ್ದು ನೀವೇ ಅಂತ ಹೇಳ್ಬೇಡ ಅನಿಸಿದೆ. ನೀನು ನನ್ನ ಮಗ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಡ್ಯಾಡ್, ಪ್ಲೀಸ್ ನನ್ನ ಮಾತು ಕೇಳಿ. ಲೆಟ್ ಮಿ ಹ್ಯಾಂಡಲ್ ದಿಸ್. ನೋಡಿ, ಆ ಸೂರ್ಯ ನಾನು ಸಿಚುಯೇಷನ್ನ ಕಂಟ್ರೋಲ್ ತಗೋತೀನಿ. ಅಲ್ಲಿವರೆಗೂ ಪ್ಲೀಸ್ ರಿಲ್ಯಾಕ್ಸ್ಡ್ ಆಗಿರಿ. ಅಮ್ಮ, ಅಮ್ಮ, ಅದು ಯಾಕೋ ಕೂಗುತ್ತಾ ಇದ್ಯಾ? ಟೀಚರ್ ಅಲ್ಲಿ ಲಾನಲ್ಲಿ ಇದ್ದಾಳೆ ಕಣ. ವಿಷಯ ಬಂದೆ 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 ಬಂದೆ. ಅಮ್ಮ, ಅಮ್ಮ, ಏನು ಇಲ್ಲಿದ್ಯಾ ನೀನು? ನನಗೆ ಇವಾಗ ಯಾಕೆ ಸಿಕ್ಕಿದ್ರೆ ಹೇಳು? ಯಾರು? ಗೆಸ್ ಮಾಡಮ್ಮ, ನಿಂಗೆ ತುಂಬಾ ಬೇಕಾದವರು. ವತ್ಸಲ ಟೀಚರಾ? ಅಯ್ಯೋ ಇಲ್ಲ, ನೀನ್ ತುಂಬಾ ಮಿಸ್ ಮಾಡ್ಕೊಂಡಿರೋರು. ಸಾಕ್ಷಿ ಸಿಕ್ಕಿದ್ಲಮ್ಮ. ಹೌದಾ? ನೋಡಕ್ಕೆ ಹೇಗಿದ್ದಾಳೋ? ಹೇಗಿರ್ತಾಳೆ? ಈ ವಯಸ್ಸಿನಲ್ಲಿ ಹುಡುಗಿರು ಹೇಗಿರ್ತಾಳೋ ಹಾಗೆ ಇರ್ತಾಳೆ. ಸ್ವಲ್ಪ ಗುಂಡಕ್ಕಿದ್ದಾಳೆ. ಪ್ಲೀಸ್ ಅದೇ ಚೆನ್ನಾಗಿದ್ದಾಳಮ್ಮ. ಅವಳ ಕಾಲೇಜ್ ಹತ್ರ ನಾನು ಟೈಮ್ ಸರಿ ಹೋಗದೇ ಇದ್ದಿದ್ರೆ ಅವಳ ಮುಖ ಹೇಗಿರ್ತಿತ್ತೋ ಏನೋ. ಯಾಕೋ ಏನಾಯ್ತು? ನಿನ್ ಮುಖ ಸುಟ್ರೇನೆ ನಿಮ್ಮ ಅಪ್ಪನ ಬುದ್ಧಿ ಬರೋದು.